ಇಲ್ಲಿ ನಾವು ಉದ್ದಿನ ಕಾಳಿನ ಗಂಜಿನ ಯಾವ ಥರ ಮಾಡ್ಬೋದು ನೋಡೋಣ ಬನ್ನಿ. ಇಲ್ಲಿ 1 ಗ್ಲಾಸ್ ನೀರಿಗೆ ನಾನು 2-2.5 ಸ್ಪೂನ್ ಆಗೋಷ್ಟು ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ಟವ್ ಆನ್ ಮಾಡಿ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೋಬೇಕಾಗುತ್ತೆ ಅಷ್ಟೇ. ಇದಕ್ಕೆ ಬೇಕಂದರೆ ನೀವು ಬೆಲ್ಲನೂ ಕೂಡ ಹಾಕ್ಕೊಬೋದು, ಅಥವಾ ನಮಗೆ ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು 5 ನಿಮಿಷ ಒಂದು ಒಳ್ಳೆ ಹೆಲ್ದಿಯಾಗಿರುವಂತಹ ಒಂದು ಗಂಜಿನ ನೀವು ಕುಡಿಬೋದು. ಇದನ್ನು ವಾರದಲ್ಲಿ 2 ದಿವಸ ತೊಗೊಳ್ಳೋದು ತುಂಬಾ ಸೇಫು. ಮತ್ತು ಇದು ಬಾಣಂತಿಯರಿಗಾಗಿರಲಿ, ಪ್ರೆಗ್ನೆಂಟ್ ಇರೋರಿಗಾಗಿರಲಿ, ಮತ್ತು ಬೇಬಿ ಗ್ರೋತ್ಗೆ ಇದು ತುಂಬಾ ಯೂಸ್ ಆಗುವಂತಹದ್ದು ಇದೊಂದು ಗಂಜಿ. ಮತ್ತು ಮಕ್ಕಳಿಗೂ ಕೂಡ ಕೊಡ್ಬೋದು, ಮತ್ತು ಏಜ್ ಆಗಿರೋರು ಯಾರೇ ಆದ್ರೂ ಅಷ್ಟೇ ಇದನ್ನು ತಗೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ನೀವು ಕೂಡ ಟ್ರೈ ಮಾಡಿ. ಬೇಬಿ ಗ್ರೋತ್ ಚೆನ್ನಾಗಿ ಆಗಬೇಕು, ಯಾರಾದರೂ ಪ್ರೆಗ್ನೆಂಟ್ ಇರೋರು, ಯಾರಾದರೂ ಬೇಬಿ ಗ್ರೋತ್ ಏನಾದರೂ ಸಪೋಸ್ ಕಡಿಮೆ ಇರೋರು ಇದನ್ನು ಒಂದ್ಸಲ ಟ್ರೈ ಮಾಡಿ. ವಾರಕ್ಕೆ ಒಂದ್ಸಲ ಟ್ರೈ ಮಾಡಿ. ಬೇಬಿ ಗ್ರೋತ್ ಪಕ್ಕ ನಿಜವಾಗ್ಲೂ ಚೆನ್ನಾಗಾಗುತ್ತೆ, ಆರಾಮ್ಸೆ ಕುಡಿಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್.